ನನಗೂ ಹೇಳಿ ಬ್ರೋ. ನಾರ್ಮಲ್ ಇವಾಗ ನಿಮ್ದು ತಗೋತಾ ಇದ್ದೀನಿ. ನೀವು ಬೇಕಲ್ಲ. ಹೇಳಿ ಬ್ರೋ, ಏನಿದೆ ನೇಮು? ಅಸಪ್ಪ ಟೈಮ್ಸ್ ಅಂತ ಇದೆ ನೋಡಿ. ಸ್ಟಾರ್ಟಿಂಗ್ ಇದು ಬಿಗ್ ಬಾಸ್ ಇದೆಲ್ಲ ಆಗ್ತಾ ಇದೆ. ಬಿಗ್ ಬಾಸ್. ಹೆಲೋ ವೀಕ್ಷಕರೇ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೋತೀನಿ. ಇವತ್ತು ನಾನೀಗ ಅಂಗಡಿಗೆ ಹೊರಡ್ತಾ ಇದ್ದೇನೆ. ಅಂಗಡಿಗೆ ಹೋಗಿ ಬೀಗ ತೆಗೆದು ಕಸ ಗುಡಿಸಿ ಒರೆಸಿ ಎಲ್ಲ ಮುಗಿಸಿ ಸದ್ಯಕ್ಕೆ ಇವಾಗ ಮುಂದ್ಗಡೆ ನೀರಾಗುವ ಪ್ರೊಸೆಸ್. ಮುಂದ್ಗಡೆ ಯಾಕೆ ನೀರು ಹಾಕೋದು ಅಂತ ಹೇಳಿದರೆ, ಒಂದು ಎದುರುಗಡೆಯಿಂದ ಬರುವಂತಹ ವಾಹನಗಳು, ಆ ವಾಹನಗಳು ಬಂದಾಗ ಅಂಗಡಿ ಪೂರ್ತಿ ಧೂಳಿರುತ್ತೆ. ಇನ್ನೊಂದು ಅಂಗಡಿ ಮುಂಭಾಗ ಇಲ್ಲ ಮನೆ ಮುಂಭಾಗ ಎಲ್ಲ ನೀರು ಹಾಕಿದರೆ ಬೆಳಿಗ್ಗೆ ಒಂಥರ ಫ್ರೆಶ್ ಫೀಲ್ ಇರುತ್ತೆ. ಸೊ ಈ ಎರಡು ನನಗಿದರಿಂದ ಸಿಗೋದ್ರಿಂದ ನಾನು ನನ್ನದೊಂದು ದಿನಚರಿ ನೀರು ಹಾಕುವಂಥದ್ದು. ಇದು ಮನೆಯಲ್ಲೂ ಕೂಡ ಕೆಲವೊಬ್ಬರು ಮಾಡ್ತಾರೆ, ಈ ಕಡೆ ಆ ಕಡೆ ಎಲ್ಲ. ಸೊ ಈ ರೀತಿ ನೀರು ಹಾಕುವಂಥದ್ದು ನನಗೆ ಕಲಿಸಿರೋದು ನನ್ನ ಓನರ್ ಆಂಟಿ. ಸೊ ಅವರನ್ನು ನಾನು ಸ್ಮರಿಸಲೇಬೇಕು, ಇದನ್ನೆಲ್ಲ ಹೇಗೆ ನೀರು ಹಾಕಬೇಕು ಅಂತೆಲ್ಲ ಅವರೇ ನನಗೆ ಹೇಳ್ಕೊಟ್ಟಿರೋದು. ಸೊ ನೀರು ಹಾಕಿ ಎಲ್ಲ ಮುಗಿಸಿ ನಂತರ ನಾನು ಕುತ್ಕೊಂಡು ಈಗ ನಾಷ್ಟ ಮಾಡ್ತಾಯಿದ್ದೀನಿ. ಇವತ್ತು ಕೂಡ ದೋಸೆ ಮತ್ತು ಬಸಳೆ ಸಾಂಬಾರು. ಸೊ ಅದು ಮಾಡ್ತಾ ನಾನು ತಾಯಿ ಜೊತೆ ಮಾತಾಡ್ತಾ ಇದ್ದೀನಿ. ಮನೆಗೆ ಕಾಲ್ ಮಾಡಲಿಕ್ಕೆ ಸಿಗುವಂತಹ ಟೈಮ್ ಅದು. ಬೆಳಗಿನ ನನ್ನ ದಿನಚರಿ ಸ್ಟಾರ್ಟ್ ಆಗೋದು ಅಲ್ಲಿಂದ, ಮನೆಗೆ ಕಾಲ್ ಮಾಡಿ. ಸೊ ಅಣ್ಣನ ಮಗಳ ಜೊತೆ ಮಾತಾಡ್ತಾ ಇದ್ದೀನಿ. ಯಾಕೆಂದರೆ ಮೊನ್ನೆ 1 ವಾರದಿಂದ ಮನೇಲಿದ್ದಲ್ಲ. ಸೊ ಅವಳಿಗೆ ಮಿಸ್ಸಿಂಗ್ ಫೀಲ್ ಆಗ್ತಾ ಇದೆಯಂತೆ, ಅಲ್ಲೆಲ್ಲಿ ಹೋಗಿ ಹುಡುಕ್ತಾ ಇದ್ದಾಳೆ. ಸೊ ಅದಕ್ಕೆ ಹೋಗಿ ಅವಳ ಹತ್ರ ಒಂದ್ಸಲ ಕಾಲಲ್ಲಿ ಮಾತಾಡಿ ನಗಾಡ್ತಾ ಇದ್ದೀನಿ. ಸೊ ನಾಷ್ಟ ಮಾಡಿ ಮನೆ ಮಗಳ ಹತ್ರ ಮಾತಾಡಿ ಮುಗಿಸುವಷ್ಟರಲ್ಲಿ ಅಂಗಡಿಗೆ ಕಸ್ಟಮರ್ ಬಂದರು. ಸೊ ಕಸ್ಟಮರ್ ಹತ್ರ ಕೊಡ್ತಾ ನನಗೆ ನಾನು ಮೊನ್ನೆ ಹೇಳಿದ್ದಲ್ಲ, ಸಂಕ್ರಾಂತಿಗೆ ನನಗೊಬ್ಬರು ಹೋಳಿಗೆ ಕಳಿಸ್ತಾ ಇದ್ದಾರೆ, ದೀಪಾವಳಿಗೆ ಏನಾದರೂ ಸ್ವೀಟ್ ಕಳಿಸ್ತಾರಂತ. ಸೊ ಇದೇ ಅಕ್ಕ ಅವರು. ಸೊ ಅವ್ರ ಹತ್ರ ಒಂಚೂರು ಮಾತಾಡಿ, ಅವರು ಊರಿಗೆ ಹೋಗ್ತಾ ಇದ್ದಾರಂತೆ ಮದುವೆಗೆ ಏನೋ. ಸೊ ಅದರ ಪರ್ಚೇಸಿಂಗ್ ಬಂದಿದ್ದರು. ಅವ್ರ ಹತ್ರ ಮಾತು ಮುಗಿಸಿ ಎಲ್ಲ ಆಗುವಷ್ಟರಲ್ಲಿ ಮಧ್ಯಾಹ್ನ ಆಯಿತು. ಕರೆಂಟು ಇಲ್ಲ, ಕಸ್ಟಮರ್ ಇಲ್ಲ, ಎಂತ ಮಾಡೋದು? ಸೀದಾ ಹೋಗಿ ಊಟ ಮಾಡ್ಕೊಂಡು ಬರೋ. ಊಟಕ್ಕೆ ಮನೆಗೆ ಹೋಗುವಂಥ ಹೊರಟಾಗ ಮನೆಯಿಂದ ಊಟದ ಕ್ಯಾರಿಯರ್ ಬಂತು. ಕ್ಯಾರಿಯರ್ ಓಪನ್ ಮಾಡಿ ಏನು ಊಟ ಅಂತ ನೋಡಿದ್ರೆ ಅದೇ ನನ್ನ ಫೇವ್ರೆಟ್ ಬಸಾಳೆ ಆಮ್ಲೆಟ್ ಮತ್ತು ಬಾಯ್ಲ್ಡ್ ರೈಸು. ಒಂಥರ ತಿನ್ನೋದೇ ಖುಷಿ ಬೇರೆ. ವಿಚಿತ್ರ ಏನಂತ ಹೇಳಿದರೆ, ನಾವು ಬಸಳೆಯನ್ನು ಆಹಾರ ಪದಾರ್ಥವಾಗಿ ಬಳಸ್ತೇವೆ, ಆದರೆ ಈ ಕಡೆ ಘಟ್ಟದ ಕಡೆ ಇಲ್ಲ, ಬೆಂಗಳೂರು ಮಂಡ್ಯ ಈ ಕಡೆ ಎಲ್ಲ ಬಂದರೆ ಆ ಬಸಳೆಯನ್ನು ಅದಕ್ಕೆ ದನಕ್ಕೆಲ್ಲ ಹಾಕ್ತಾರಂತೆ. ಆ್ಯಕ್ಚುಲಿ ನಮ್ಮೂರ ಕಡೆ ಬಸಳೆ ಎಲ್ಲ ನಾವು ಸಾಂಬಾರು ಮಾಡ್ತೇವೆ. ಈ ಕಡೆ ಘಟ್ಟದ ಕಡೆ ಅಂದರೆ ಮಂಡ್ಯ ಬೆಂಗಳೂರು ಈ ಕಡೆ ಎಲ್ಲ. ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ಸುನಿಲ್ ಅಂತ, ಅವನು ಬಂದಾಗ ಒಂದ್ಸಲ ಬಸಳೆ ಸಾಂಬಾರು ಮಾಡಿದ್ದೆ ನಾನು. ಸೊ ಅವಾಗ ಅವನು ಹೇಳ್ತಾನೆ, ಮಚ್ಚ ಇದು ನಮ್ಮೂರಲ್ಲೆಲ್ಲ ದನಕ್ಕೆ ಹಾಕ್ತಾರೆ ಅಂತ. ಒಂದೊಂದು ಕಡೆ ಒಂದು, ಬಟ್ ನಮ್ಮೂರ ಕಡೆ ಜಾಸ್ತಿ ಫೇಮಸ್ ಬಸಳೆ ಪುಂಡಿ, ಬಸಳೆ ಸಾರು. ಸೊ ಇವತ್ತು ನನಗೆ ಬಸಳೆ ಸಾಂಬಾರು, ಬಾಯ್ಲ್ಡ್ ರೈಸ್ ಮತ್ತು ಆಮ್ಲೆಟ್. ಊಟದ ಸಮಯ, ಕಸ್ಟಮರ್ ಇಲ್ಲ, ಆರಾಮಾಗಿ ಊಟ ಮಾಡ್ತೀವಿ. ಹಾಗೆ ಊಟ ಮಾಡಿ ಮುಗಿಸಿ ಸ್ವಲ್ಪ ಹೊರಗಡೆ ಕಣ್ಣಾಡಿಸಿದ್ರೆ, ನಾನು ನಾಯಿಗೆ ನೀರಿಡ್ತೀನಲ್ಲ, ಆ ನೀರಿನಲ್ಲಿ ಬೆಕ್ಕು ನೀರು ಕುಡಿತಾ ಇತ್ತು. ಅದೊಂಥರ ಖುಷಿ ಅಂದರೆ ಖುಷಿ. ಯಾಕೆಂತ ಹೇಳಿದರೆ, ಯಾರಿಗೋ ಏನೋ ಮುಖ ಪ್ರಾಣಿಗಳಿಗೆಲ್ಲ ಬಾಯಾರಿಕೆ ಆಯಿತು ಇಲ್ಲ ಏನಾದರೂ ಹಸಿವಾಯಿತು ಅಂತ ಹೇಳೋದಕ್ಕೆ ಕೇಳಕ್ಕೆ ಬರಲ್ಲ. ನಾವು ಈ ರೀತಿ ಇಟ್ಟಾಗ ಅದಕ್ಕೇನಾದರೂ ಉಪಕಾರ ಆಗುತ್ತೆ. ಸೊ ಇದು ನನ್ನ ದಿನಚರಿಯಲ್ಲಿ ಒಂದು. ಯಾವತ್ತಾದರೂ ನಾನು ಅಂಗಡಿ ಸ್ಟಾರ್ಟ್ ಮಾಡಿದಿಂದ ಇಲ್ಲಿಯವರೆಗೂ ನಾಯಿಗೆ ನೀರಿಡೋದನ್ನು ಮರ್ತಿಲ್ಲ, ಅದು ಮರೆಯೋದೂ ಇಲ್ಲ. ವೀಕ್ಷಕರೇ, ನಮ್ಮ ಇವತ್ತಿನ ಬ್ಲಾಗಲ್ಲಿ ಸ್ಪೆಷಲ್ ವ್ಯಕ್ತಿ ಅಂದರೆ ಇವರೇ. ಇವರು ನಮ್ಮ ರೆಗ್ಯುಲರ್ ಕಸ್ಟಮರ್ಸ್. ತುಂಬ ವರ್ಷಗಳಿಂದ ನಾವು ಅಂಗಡಿ ಮಾಡಿದಾಗಿಂದ, ಇವರು ಈ ಏರಿಯಾಗೆ ಬಂದಾಗಿಂದ ನಮ್ಮ ಅಂಗಡಿಯಲ್ಲೇ ಪರ್ಚೇಸ್ ಮಾಡೋದು. ಇವರು ಮಾಡುವಂಥ ಪ್ರತಿ ಫೋಟೋಶೂಟಿಗೆ ಪ್ರತಿಯೊಂದಕ್ಕೂ ಇಯರಿಂಗ್ಸ್ ಆಗಲಿ, ನೆಕ್ಲೆಸ್ ಆಗಲಿ ಎಲ್ಲವನ್ನು ಇದೇ ಅಂಗಡಿಯಲ್ಲಿ ಪರ್ಚೇಸ್ ಮಾಡ್ತಾರೆ. ಇನ್ ಕೇಸ್ ಏನಾದರೂ ನಾವು ಅಂಗಡಿ ಕ್ಲೋಸ್ ಮಾಡಿರ್ತೀವಿ ಅಂತ ಹೇಳಿದರೆ ಒಂದ ಕರೆ ಮಾಡ್ತಾರೆ, ಇಲ್ಲ ಅಂತಾದರೆ ನಾವು ಬರೋವರೆಗೂ ವೆಯ್ಟ್ ಮಾಡ್ತಾರೆ. ಸೊ ಅದರಿಂದ ಇವರಂದರೆ ನಮಗೂ ತುಂಬಾ ಇಷ್ಟ, ಒಂಥರ ರೆಸ್ಪೆಕ್ಟು. ಒಳ್ಳೆ ಕಸ್ಟಮರ್, ಬಾರ್ಗೇನಿಂಗ್ ಜಾಸ್ತಿ ಮಾಡಲ್ಲ, ಸ್ಟ್ಯಾಂಡರ್ಡ್ ಆಗಿ ಬರ್ತಾರೆ, ಸ್ಟ್ಯಾಂಡರ್ಡ್ ಆಗಿ ಹೋಗ್ತಾರೆ. ಅದ್ರ ಜೊತೆ ತುಂಬ ಆತ್ಮೀಯವಾಗಿ ಮಾತಾಡ್ತಾರೆ. ಸೊ ಅವ್ರ ಜೊತೆ ಮಾತಾಡ್ತಾ ನಾನು ಬ್ಲಾಗ್ ಮಾಡೋದೆಲ್ಲ ಮಾತಾಡ್ತಾ ಇದ್ದೀನಿ. ಅವ್ರಿಗೂ ಬ್ಲಾಗ್ ಮಾಡೋದಂದರೆ ಇಷ್ಟ ಅಂತೆ. ಸೊ ಒಂದಿಷ್ಟು ಟಿಪ್ಸ್ಗಳು ಅವ್ರ ಕಡೆಯಿಂದ ನನಗೆ, ನನ್ನ ಕಡೆಯಿಂದ ಅವರಿಗೆ ಹೋಯ್ತು. ಸೊ ಅದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ನೋಡಿ. ನನಗೂ ಹೇಳಿ ಬ್ರೋ. ನಾರ್ಮಲ್ ಇವಾಗ ನಿಮ್ದು ತಗೋತಾ ಇದ್ದೀನಿ. ನೀವು ಬೇಕಲ್ಲ. ಹೇಳಿ ಬ್ರೋ, ಏನಿದೆ ನೇಮು? ಅಸಪ್ಪ ಟೈಮ್ಸ್ ಅಂತ ಇದೆ ನೋಡಿ. ಸ್ಟಾರ್ಟಿಂಗ್ ಇದು ಬಿಗ್ ಬಾಸ್ ಇದೆಲ್ಲ ಆಗ್ತಾ ಇದೆ. ಬಿಗ್ ಬಾಸ್ ಮುಗೀತಲ್ಲ, ಅದಕ್ಕೆ ಇನ್ನು ಬಿಗ್ ಬಾಸ್ ಟೈಮಲ್ಲಿ ಸ್ಟ್ಯಾಂಡ್ ತಗೊಂಡಿದ್ದು ನೋಡಿ. ಎಲ್ಲಿ ಸರ್ಚ್ ಮಾಡಿ ನೀವು? ಅದಲ್ಲ, ಹೋಗಿ ಮಣಿಪಾಲ್ ಡ್ರೆಸ್ಸಲ್ಲಿ ಮಾಡ್ತಾ ಇದ್ದೀರಲ್ಲ, ಮೊದಲೇ ಗೊತ್ತಿರೋ ಚೆನ್ನಾಗಿರೋ ಡ್ರೆಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನಾನೇ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಎಲ್ಲ ಕುತ್ಕೊಂಡು ನೋಡ್ತೀನಿ. ಸ್ಟಾರ್ಟಿಂಗ್ ಬಿಗ್ ಬಾಸ್ ಇದ್ದಿದೆ ನೋಡಿ. ಬಿಗ್ ಬಾಸ್ ಇದು ಚೆನ್ನಾಗಿ ಬರ್ತಾ ಇತ್ತು. ಇವಾಗ ಮತ್ತೆ ಡೈಲಿ ಬ್ಲಾಗ್ಸ್ಗೆ ಟರ್ನ್ ಮಾಡ್ತಾ ಇದ್ದೀನಿ. ರೂಮ್ಗೆ ಹೋಗ್ಬಿಟ್ಟು ಮಾಡೋ ಕೆಲಸ ಇರಲ್ಲ ನನಗೂ. ಯಾವ್ದಾದ್ರು ಮೂವಿ ನೋಡಬೇಕು ಅಂತಿದ್ದೆ, ಹಾಕಿದ್ದೀನಿ 2-3 ಹಾಕಿದ್ದೀನಿ. ಇನ್ಸ್ಟಾದಲ್ಲಿ ಆಗ್ತಾ ಇಲ್ಲ ನಾನು. ಇನ್ಸ್ಟಾ ನೋಡಿ, ನಾನು ಆ್ಯಕ್ಚುಲಿ ಎಡಿಟಿಂಗ್ಸ್ ಎಲ್ಲ ಚೆನ್ನಾಗಿ ಮಾಡ್ತೀನಿ. ನೀವು ಯೂಟ್ಯೂಬಲ್ಲಿ ನನಗೆ ಪ್ರಮೋಷನ್ ಕೊಡಿ ನೋಡಿ. ಇದೆಲ್ಲ ನಾನೇ ಎಡಿಟ್ ಮಾಡಿರೋದು ನೋಡಿ, ಐಫೋನಲ್ಲೇ. ಇವರೇ ಏನು ಐಡಿದೆ? ಐ ಆಮ್ ಸಿಂಧು. ಫಾಲೋ ಮಾಡ್ತಾರಾ? ಮಾಡ್ತಾರೆ, ಫಾಲೋವರ್ಸು ಜಾಸ್ತಿ ಏನಿಲ್ಲ. ಯಾರಾದ್ರೂ ಒಂದು ಸ್ವಲ್ಪ ಜನ ಇದ್ರು ಮಾಡ್ಬೋದಲ್ಲ. ಚೆನ್ನಾಗಿದೆ ವಿಡಿಯೋಸು ನೋಡಿ. ಇದೆಲ್ಲ ನಾನೇ ಎಡಿಟ್ ಮಾಡಿರೋದು. ಓಕೆ.
ಎಡಿಟಿಂಗ್ ಚೆನ್ನಾಗಿದೆ. ಇನ್ನು ತುಂಬಾ ಇದೆ, ಕಾಸು ಕೊಟ್ಟು ಕೂಡ ಮಾಡ್ತಿದ್ದೀನಿ. ಏನಿದು ಪೇಮೆಂಟ್ ಮಾಡಿಬಿಟ್ಟು ಎಡಿಟಿಂಗ್ ಮಾಡೋದಾ? ಇಲ್ಲ ನಾನೇ ಅಲ್ಲ ಮೊದಲೆಲ್ಲ ಮೊದಲು ಅಂದರೆ ನೋಡಿ ಮಾಡಿಸಿದ್ದೀನಿ. ಯಾವ್ಯಾವುದು ಅಂದರೆ ಅದು ಕಾಸು ಕೊಟ್ಟಿರೋದು ಯಾವ್ಯಾವುದು ಅಂದರೆ ಇದು ಕಾಸು ಕೊಟ್ಟಿರೋದು. ಎಷ್ಟು ಕೊಟ್ರಿ ಒಂದು ವಿಡಿಯೋಗೆ? ಇದಕ್ಕೆ ಅರೌಂಡ್ 3000 ಒಂದು ವಿಡಿಯೋಗಾ? ನಾನು ಅದ್ರೊಳಗಡೆ ವಾಲೆ ಬಳೆ ಸರ ನಾನು ಔಟ್ಫಿಟ್ಟು ಅದಕ್ಕೆಲ್ಲ ಹೋಗಿರುತ್ತೆ. ಇನ್ನೂ ಇದು ಸೊ ಟೋಟಲ್ ಆಗಿ ಒಂದು ವಿಡಿಯೋಗೆ ಎಷ್ಟು ಖರ್ಚಾಯ್ತು ಹಂಗಾದ್ರೆ ನಿಮಗೆ? ಜಾಸ್ತಿ ಆಗುತ್ತೆ ಬ್ರೋ. ನೋಡಿ ಇದು ನನ್ನ ತುಂಬ ವೈರಲ್ ಆಗಿತ್ತು. ಓಕೆ, ಚೆನ್ನಾಗಿದೆ ಓಟಿದೆಲ್ಲ, ಪೂರ್ತಿ ಚೆನ್ನಾಗಿದೆ. ಇದು ಜುಮ್ಕಲ್ಲ ಇಲ್ಲಿದೆಯಲ್ಲ, ನಮ್ಮ ಅಂಗಡಿ ಇದೆಯಲ್ಲ. ಚೆನ್ನಾಗಿ ಕಂಡಿಡಿದ್ರು. ಚೆನ್ನಾಗಿದೆ. ಇದು ನೀವು ಬ್ಲಾಗ್ಸ್ ಮಾಡಿಯಲ್ಲ, ಡೈಲಿ ಬ್ಲಾಗ್ಸ್? ನನಗೆ ಆಕ್ಚುಲಿ ಅಷ್ಟು ನೀಟಾಗಿ ಗೊತ್ತಿಲ್ಲ ಏನಂತ ಮಾಡೋದು. ಬೆಳಗ್ಗೆ ಇಲ್ಲ, ಡೈಲಿ ನಿಮಗೂ ಆರಾಮಾಗಿ ಮಾಡ್ಬೋದು. ಹುಡುಗಿರ್ ಬ್ಲಾಗ್ಸ್ ಮಾಡಿದ್ರೆ ನೀಟಾಗಿ. ಎಡಿಟಿಂಗ್ ಹೆಂಗ್ ಮಾಡೋದು? ಎಡಿಟಿಂಗು ಡೈಲಿ ಬ್ಲಾಗ್ಸ್ಗೆ ಎಡಿಟಿಂಗ್ ಜಾಸ್ತಿ ಬೇಕಾಗಿಲ್ಲ. ಮತ್ತೆ ನಾರ್ಮಲ್ ಆಗಿ ನೀವು ವಿಡಿಯೋ ಮಾಡ್ತಾ ಇರ್ತೀರಲ್ಲ, ಸೊ 30 ಸೆಕೆಂಡ್ ಕ್ಯಾಪ್ಚರ್ ಮಾಡ್ತಾ ಇರಿ ಪ್ರತಿ ಮೂಮೆಂಟ್ಗೂ. ಅಂತ ಅದನ್ನು ಮರ್ಜ್ ಮಾಡ್ತಾ ಹೋಗಿ ವಾಯ್ಸ್ ಕೊಡಿ, ವಾಯ್ಸ್ ಆಫ್ ಮಾಡಿ. ಎಲ್ಲಿ ವಾಯ್ಸ್ ನಿಮ್ಮದು ಒರಿಜಿನಲ್ ವಿಡಿಯೋದ ವಾಯ್ಸ್ ಇದೆ ಅದನ್ನಲ್ಲಿ ಸ್ವಲ್ಪ. ಇನ್ಸ್ಟಾಗ್ರಾಮಲ್ಲೆಲ್ಲ ಒಂದು 3 ಮಿನಿಟ್ಸ್ ಮಾತ್ರ ಇರೋದಲ್ವಾ, ಆರಾಮಾಗಿ ಮಾಡ್ಬೋದು. ನೀವು ಇನ್ಸ್ಟಾದಲ್ಲಿ ಮಾಡೋದಲ್ಲ, ಆಕ್ಚುಲಿ ನಾನು ಗೆಟ್ ರೆಡಿ ಜಸ್ಟ್ ನನ್ನ ಡೈಲಿ ರೂಟೀನ್ ಮಾರ್ನಿಂಗ್ ಎದ್ದೋಗಿ ಮಾಡಬೇಕು ಅಂತ ಆರಾಮಾಗಿ ಮಾಡ್ಬೋದು. ನೀವು ಬೇರೆ ನರ್ಸ್ ಇದೆಯಾ, ಆರಾಮಾಗಿ ಫಾಲೋವರ್ಸ್ ಆರಾಮಾಗಿ ಬರುತ್ತೆ. ಇದು ಮಾಡೋಣ ಅಂತಿದ್ದೆ. ನೋಡಿ ಸರಿ ಇಟ್ಕೊಡಿ, ಹಂಗಾರೆ ನಾನು ಒಂದು ವಿಡಿಯೋ ಮಾಡ್ತೀನಿ. ಮಾಡಿ ವಿಡಿಯೋಗೆಲ್ಲ ದುಡ್ಡು ಕೊಟ್ಟಲ್ಲ ಎಡಿಟ್ ಮಾಡ್ಬೇಕಂತ ನೀವು ಡೈಲಿ ಬ್ಲಾಗ್ಸ್ ಮಾಡಿದ್ರೆ ಆರಾಮಾಗಿ ನೀವೇ ಅರ್ನ್ ಮಾಡ್ಬೋದು. ಮತ್ತೆ ಅಮೌಂಟು ಇದರಲ್ಲಿ ಇನ್ಸ್ಟಾದಲ್ಲೆಲ್ಲ ನಿಮಗೆ ಪ್ರಮೋಷನ್ಸ್ ಎಲ್ಲ ಬರುತ್ತೆ, ಫಾಲೋವರ್ಸ್ ಬೇಕು. ಫಾಲೋವರ್ಸ್ ಇದ್ದಾರೆ. ಯೂಟ್ಯೂಬಲ್ಲಿ ಮಾನಿಟೈಸ್ ಆದರೆ ಆ್ಯಕ್ಚುಲಿ ಇವರು ಇನ್ಸ್ಟಾದಲ್ಲಿ ರೀಲ್ಸ್ ಎಲ್ಲ ಮಾಡ್ತಾರಂತೆ. ಅದು ಬೇರೆ ವೀಡಿಯೋಗೆ ದುಡ್ಡು ಕೊಟ್ಟಲ್ಲ ಎಡಿಟ್ ಮಾಡಿದ್ದಾರೆ ಅಂತ ಹೇಳುವಾಗ ನನಗೆ ಒಂಥರ ಶಾಕ್ ಆಗೋಯ್ತು. 3,000 4,000 ಎಲ್ಲ ಒಂದು ವೀಡಿಯೋಗೆ ಎಡಿಟಿಂಗ್ ಕೊಡ್ತಾರಂತ. ನಾನು ₹1 ದುಡ್ಡು ಕೊಟ್ಟು ಇಲ್ಲಿವರೆಗೂ ವೀಡಿಯೋ ಎಡಿಟಿಂಗ್ ಮಾಡಿಲ್ಲ. ಇನ್ನು ಅವರು ಮಾಡ್ತಾ ಇರೋದು ಪ್ರೊಫೆಷನಲ್ಲು, ಚೆನ್ನಾಗಿದೆ ಅದೆಲ್ಲ. ಬಟ್ ನಮ್ಮದೆಲ್ಲ ನಾರ್ಮಲ್ ಅಲ್ಲ, ವೀಡಿಯೋ ಮಾಡಿ ಎಡಿಟ್ ಮಾಡಿ ಮರ್ಜ್ ಮಾಡೋದಲ್ವ. ಸೊ ಸ್ವಲ್ಪ ಟಿಪ್ಸ್ ಕೊಟ್ಟೆ. ಟಿಪ್ಸ್ ಅಂದರೆ ಏನಿಲ್ಲ, ಸ್ವಲ್ಪ ಹಾಗೆ ಹಿಂಗೆ ನನ್ನ ಎಕ್ಸ್ಪೀರಿಯನ್ಸ್ ಏನಿದೆ ಅಂತ ಅವ್ರು ಹೇಳೋದೊಂದಿಷ್ಟೇ. ಅಂದರೆ ನಾವು ಏನು ಬ್ಲಾಗ್ಸ್ ಮಾಡ್ತೀವಿ, ಇಲ್ಲ ವೀಡಿಯೋ ಹಾಕ್ತೀವಿ, ಫಸ್ಟಿಗೆ ನಮ್ಮ ಫ್ರೆಂಡ್ಸು ಇವರೆಲ್ಲ ಕಾಲಿಲಿತಾರೆ, ನೆಗೆಟಿವ್ ಕಮೆಂಟ್ ಆಗ್ತಾರೆ ಅಂತ. ಇದೆಲ್ಲ ನನಗೂ ಬಂದಿದೆ. ಇವಾಗಿನ ಈ ವಿಡಿಯೋಗಳಿಗೂ ಕೂಡ ನನಗೆ ಟ್ರೋಲ್ ಬರುತ್ತೆ. ಬಟ್ ಅದೆಲ್ಲ ಲೆಕ್ಕಕ್ಕೆ ತಗೊಂಡ್ರೆ ನಮಗೆ ವೀಡಿಯೋ ಮಾಡಿ ಮುಂದುವರಿಕೆ ಸಾಧ್ಯನೇ ಇಲ್ಲ. ಸ್ಟಾರ್ಟಿಂಗ್ ಬರೋದೇ ಫ್ರೆಂಡ್ಸು ಇಲ್ಲ ಫ್ಯಾಮಿಲಿ ಈ ಕಡೆಯಿಂದಲೇ ನೆಗೆಟಿವ್ ಕಮೆಂಟ್ಸ್ ಎಲ್ಲ ಬರೋದು. ಸೊ ಅದನ್ನೆಲ್ಲ ಮುಂದುವರಿಸಿ ಮುಂದಕ್ಕೆ ಹೋದರೆ ಏನಾದರೂ ಒಂದು ಮಾಡೋಕ್ಕೆ ಸಾಧ್ಯ ಇರುತ್ತೆ ಅಂತ. ಅದನ್ನು ನಾನು ಅವರಿಗೂ ಹೇಳಿದೆ. ಅವ್ರು ಇನ್ನೂ ಮಾಡ್ತೀನಿ ಅಂತೆಲ್ಲ ಹೇಳಿದ್ದಾರೆ. ನೋಡಬೇಕು, ಇವತ್ತು ಒಂದು ವೀಡಿಯೋ ಮಾಡಿ ತೊಗೊಂಬಂದು ತೋರಿಸಿ ಅಂತ ಹೇಳಿದ್ರೆ ಇವ್ರು ಹೋಗೋ ಜೋಶಲ್ಲಿ ಖಂಡಿತವಾಗ್ಲೂ ಒಂದು ಬ್ಲಾಗರ್ ಆಗೇ ಆಗ್ತಾರೆ ಅಂತ ನಾನು ಅನ್ಕೋತೀನಿ. ನೋಡಿದ್ರೆ ನೋಡಿದ್ರೆ ತೊಂದರೆ ಇಲ್ಲ, ಕನ್ನಡ ಬರಲ್ಲ. ಚೆನ್ನಾಗಿ ಗೊತ್ತಾ, ಅವಳೇನಾದ್ರೂ ಮಾತಾಡ್ಕೊಂಡು ಇದ್ರೆ ಏನೋ ಮಾಡ್ಬೋದಾಯ್ತು. ಬಟ್ ಏನ್ ಮಾಡೋಣ, ಇಲ್ಲ ನಿಂದು ಡೈಲಿ ರೂಟೀನ್ ಮಾಡ್ಬೋದು. ನೋಡಿ ಸಿಂಪಲ್ ಆಗ್ಬಿಟ್ಟಿದೆ, ಅದಕ್ಕೆ ನಾನು ಏನು ಮಾಡ್ತಾ ಇಲ್ಲ ಸದ್ಯಕ್ಕೆ. ಇವತ್ತು ಏನು ಹಚ್ಚಿಲ್ಲ, ಸ್ವಲ್ಪ ಸಿಂಪಲ್ ಕಡಿಮೆ. ಇನ್ನೊಂದು ಇನ್ಸ್ಟಾದಲ್ಲಿ ನ್ಯಾಚುರಲ್ ಆಗಿರ್ತಾರಲ್ಲ ಹುಡುಗಿರು, ಅವ್ರಿಗೆ ಜಾಸ್ತಿ ಬೇಗ ಹುಡುಗರೆಲ್ಲ ಫಾಲೋವರ್ಸ್ ಮಾಡ್ತಾ ಹೋಗ್ತಾರೆ. ಅದು ನಿಮಗೆ ನಿಜವಾಗ್ಲೂ ಹುಡುಗಿರಿಗೆಲ್ಲ ಸರ್ವೆ ಆಗೋದು ಈಸಿ. ಹೌದಲ್ಲ, ನೀವು ಮತ್ತೆ ಕಂಟೆಂಟ್ ಕೊಟ್ಟರೆ ಈಸಿಯಾಗಿ ಮಾಡ್ಬೋದು. ಸುಮ್ಮನೆ ನಾನು ಡೈಲಿ ಬರ್ತೀನಿ ಕಂಟೆಂಟ್ ಏನಾದರೂ ಇದೆ. ಆ್ಯಕ್ಚುಲಿ ಹೌದು, ನನಗೂ ಪ್ಲಾನ್ಸ್ ಇದೆ. ಇವಾಗ ಬೆಳಿಗ್ಗೆಯಿಂದ ನಾನು ಒಂದು 4-5 ಜನರು ತೆಗಿರ್ತೀನಿ ಇದೇ ಥರ ಕಸ್ಟಮರ್ಸ್ ಇದೆ. ಯಾರು ಕೇಳಲ್ಲ, ಏನು ಹಿಂಗೆ ಅಂದ್ರೆ ಇಲ್ಲ, ಅವ್ರ ಹತ್ರ ಹೇಳಿರ್ತೀನಿ ಈ ಥರ ಬ್ಲಾಗ್ ಇದೆ ಮಾಡ್ಲಾ ಅಂತ ಕೇಳ್ತೀನಿ. ಪರ್ಮಿಷನ್ ಇದ್ರೆ. ಬಂದಿದ್ದೀನಿ, ನನಗೆ ಗೊತ್ತೇ ಆಗಿಲ್ಲ. ಇಲ್ಲ, ಇಷ್ಟು ದಿನ ನಾನು ಮಾಡ್ತಾ ಇರಲಿಲ್ಲ. ನೀವು ಲಾಸ್ಟ್ ಟೈಮ್ ಬಂದ್ರಲ್ಲ, ಬಿಗ್ ಬಾಸ್ ಇದು ಮಾಡ್ತಾ ಇದ್ದೆ, ಡೈಲಿ ಮಾಡ್ತಾ ಇರಲಿಲ್ಲ. ಅಲ್ಲಿ ಇಲ್ಲ ಇರ್ತಿರ್ಲಿಲ್ಲ. ನಾನು ಬಿಗ್ ಬಾಸ್ ಇದು ನಾನೇ ಮಾಡ್ತಾ ಇದ್ದೆ, ನಂದು ಮಾತ್ರ ರಿವ್ಯೂ ಕೊಡೋ ಥರ. ಒಂದು ವೀಕ್ ಆಯ್ತು ಅಷ್ಟೇ. ಬಿಗ್ ಬಾಸ್ ಮುಗ್ದ ನಂತರ ಈ ಕಂಟೆಂಟ್ ಮಾಡಿ ನಮಗೆ ಗೊತ್ತಿರೋ ಹೆಂಗೋ ಯೂಟ್ಯೂಬರು. ಆಮೇಲೆ ದೊಡ್ಡ ಇದಾದ್ರೆ ಆಮೇಲೆ ನಾನು ಯಾರು ಅಂತ ಅಂದ್ಬಿಟ್ಟಿಲ್ಲ. ಯಪ್ಪ, ನಾನು ನಿಮ್ಮ ಅಂಗಡಿಗೆ ಬರ್ತಾ ಇದ್ನಲ್ಲ ಮಣಿ. ನಾವಾಗೋದು ಅಷ್ಟರಲ್ಲೇ ಇದೆ. ನೀವು ಇನ್ಸ್ಟಾದಲ್ಲಿ ಇವಾಗ ವೈರಲ್ ಆದ್ರೆ ಏನಿಲ್ಲ ಬ್ರೋ, 2000 ಸಮಥಿಂಗ್ ಫಾಲೋವರ್ಸ್ ಇದ್ರು ಬರೋದು ಅನ್ಕೊಂಡು 50-60 ಲೈಕ್ಸ್ ಅಷ್ಟೇ. ಹಂಗಲ್ಲ, ನೀವು ಅದರಲ್ಲಿ ಕನ್ಸಿಸ್ಟೆನ್ಸಿ ಮುಖ್ಯ. ಯಾವುದಾದ್ರು ನೀವು ಡೈಲಿ ಒಂದು 1 ಇಯರ್ ಇಲ್ಲ ಒಂದು 3 ಮಂತ್ಸ್ ಕಂಟಿನ್ಯೂಸ್ ಆಗಿ ಆಗ್ತಾ ಹೋದ್ರೆ ಪೋಸ್ಟ್ ಆಟೋಮೆಟಿಕ್ ಅದು ರೀಚ್ ಮಾಡ್ತಾರೆ. ಫ್ರೆಂಡ್ಸ್ ಇದಾರಲ್ಲ, ಅವರೇ ನೀವು ಮಾಡಕ್ಕೆ ಕೆಲಸ ಇಲ್ಲ, ಡೈಲಿ ಆಗ್ತಾರೆ. ಅದು ನಂದರಲ್ಲೇ ನಂಗೆ ಸ್ಟಾರ್ಟಿಂಗ್ ಕಾಲ್ ಎಲ್ದಿರೋದೇ ಫ್ರೆಂಡ್ಸ್, ಇವನೇನ್ ಮಾಡ್ತಾನೆ ಹಂಗೆ ಹಿಂಗೆ ಅಂತ. ಮೊನ್ನೆ ದುಡ್ಡು ಬಂದಾಗ ಸುಮ್ಮನಾದ್ರೆಲ್ಲ ಅಷ್ಟೇ. ಸ್ಟಾರ್ಟಿಂಗ್ ಟ್ರೋಲ್ಸ್ ಬರೋದೇ ಫ್ರೆಂಡ್ಸ್ ಇದೆ. ಬಟ್ ಅದೆಲ್ಲ ಕಿವಿಗೆ ಹಾಕೊಂಡ್ರೆ ಏನು ಮಾಡೋಕ್ಕಾಗಲ್ಲ. ಏನಾದ್ರೂ ಒಂದು ಮಾಡಬೇಕು ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಹತ್ರದವರಿಂದನೇ ಏನೋ ನೆಗೆಟಿವ್ ಕಮೆಂಟ್ಸ್ ಬರುತ್ತೆ. ನೀವು ಮಾಡ್ತಾ ಹೋಯ್ತು ಅಂತಂದ್ರೆ ನೋಡಿ, ಅದ್ರ ಬಗ್ಗೆ ನನಗೆ ಗೊತ್ತಿದೆ, ನೀವು ಮಾಡ್ಬೋದು. ನಿಮಗೆ ಎಡಿಟಿಂಗು ಚೆನ್ನಾಗಿ ಬರುತ್ತೆ.
ಸೊ ಫಾಲೋವರ್ಸ್ ಇಲ್ಲ, ವ್ಯೂಸ್ ಕಡಿಮೆ ಇದೆ, ಸೊ ಹೆಂಗೆ ಮಾಡೋದು ಅಂತೆಲ್ಲ ಡೌಟ್ ಇತ್ತು ಅವರಿಗೆ. ಅದಕ್ಕೆ ನಾನು ನನ್ನನ್ನೇ ಉದಾಹರಣೆ ಕೊಟ್ಟೆ. ಇವಾಗ ಬಿಗ್ ಬಾಸ್ ಇರುವಾಗ ನನ್ನ ಕಂಟೆಂಟ್ಗಳಿಗೆಲ್ಲ ತುಂಬ ಅಂದರೆ ತುಂಬ ವೈರಲ್ ಆಗ್ತಾಯಿತ್ತು. 40K 50K ವ್ಯೂಸ್ ಹೋಗಿದೆ. ಇವಾಗ ಬಿಗ್ ಬಾಸ್ ಮುಗಿದ ನಂತರ ನನ್ನ ಕಂಟೆಂಟ್ಗಳಿಗೆ 200 300 400 ಈ ಥರ ವ್ಯೂಸ್ ಬರ್ತಾ ಇದೆ. ಬಟ್ ನಾನೆಲ್ಲಾದರೂ ಬಿಟ್ಕೊಟ್ರೆ ಖಂಡಿತವಾಗ್ಲೂ ಇವಾಗ ಒಂದು ತಿಂಗಳಲ್ಲಿ ನನ್ನ ಅಕೌಂಟ್ ಬಿದ್ದೋಗುತ್ತೆ ಅಂತ ಹೇಳಿದ್ರೆ ಯಾರಿಗೂ ನೆನಪೇ ಇರಲ್ಲ ಈ ಥರದೊಂದು ಅಕೌಂಟ್ ಇತ್ತು ಅಂತ. ಸೊ ಅಟ್ಲೀಸ್ಟ್ ಯಾರಾದರೂ ಒಂದು 1000 ಮಂದಿನ, ಒಂದು 500 ಮಂದಿನ, 300 ಮಂದಿನ ನಮ್ಮನ್ನು ನೆನಪಿಟ್ಕೊಂಡು ನೋಡ್ತಾ ಇದ್ದಾರೆ. ಸೊ ಈ ಸಂಖ್ಯೆ ಮುಂದಿನ ದಿನಗಳಲ್ಲಿ ಜಾಸ್ತಿನೂ ಆಗ್ಬೋದು ನಾನು ಚೆನ್ನಾಗಿರೋ ಕಂಟೆಂಟ್ ಕೊಟ್ಟರೆ. ಸೊ ಅದನ್ನು ನಾನು ತಲೆಯಲ್ಲಿ ಇಟ್ಕೊಂಡು ನಾನು ಕಂಟೆಂಟನ್ನು ಹಾಕ್ತಾಯಿದ್ದೀನಿ, ಡೈಲಿ ವೀಡಿಯೋನ ಹಾಕ್ತಾಯಿದ್ದೀನಿ. ಕೆಲವೊಬ್ಬರಿಗೆ ಇಷ್ಟ ಆಗ್ತಾ ಇದೆ ನನ್ನ ಕಂಟೆಂಟ್ಗಳು. ಸೊ ಅದನ್ನೇ ನಾನು ಅವರಿಗೆ ತೋರಿಸ್ದೆ. ವ್ಯೂಸು, ಲೈಕ್ಸು ಇದನ್ನೆಲ್ಲ ನೋಡಬೇಡಿ, ಸದ್ಯಕ್ಕೆ ನೀವು ಕನ್ಸಿಸ್ಟೆನ್ಸಿಯನ್ನು ಮೇಂಟೈನ್ ಮಾಡ್ಕೊಳ್ಳಿ ಅಂತ. ಸೊ ಯಾರಾದರೂ ಈಗ ಬ್ಲಾಗ್ ಮಾಡಬೇಕು, ಇಲ್ಲ ಇನ್ಸ್ಟಾದಲ್ಲಿ ರೀಲ್ಸ್ ಮಾಡ್ತೀರಾ, ಯೂಟ್ಯೂಬಲ್ಲಿ ಏನಾದರೂ ಮಾಡ್ತೀರಾ ಅಂತ ಇದ್ದರೆ ಅವ್ರಿಗೆ ನಾನು ಹೇಳೋದು ಇಷ್ಟೇ: ಸ್ಟಾರ್ಟಿಂಗು ನೀವು ಲೈಕ್ಸು, ವ್ಯೂಸು ಯಾವುದನ್ನು ನೋಡಬೇಡಿ, ನೀವು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಳ್ಳಿ. ಸೊ ಆಟೋಮೆಟಿಕ್ ಆಗಲಿ ನಿಮಗೆ ನಿಮ್ಮ ಕಂಟೆಂಟಿಗೆ ಬೇಕಾದಂತಹ ವೀಕ್ಷಕರು ಅಟ್ಯಾಚ್ ಆಗ್ತಾ ಹೋಗ್ತಾರೆ. ನಾನು ಅದೇ ವೇಯಲ್ಲಿ ಇದ್ದೀನಿ. ಸೊ ನನಗೆ ಗೊತ್ತಿರೋ ಥರ ಯಾರಾದರೂ ಈ ರೀತಿ ಕ್ರಿಯೇಟರ್ಸ್ ಎಲ್ಲ ಬಂದರೆ, ಅಂದರೆ ಸ್ಟಾರ್ಟಿಂಗಲ್ಲಿ ಯಾರಾದರೂ ಇದ್ದರೆ ನಾನು ಇದೇ ರೀತಿ ಅವರಿಗೆ ಇದು ಪ್ರೋತ್ಸಾಹ ಕೊಡೋದು. ಯಾಕೆಂತ ಹೇಳಿದರೆ ನನಗೆ ಯಾರು ಕೊಟ್ಟಿರಲಿಲ್ಲ, ನನಗೆಲ್ಲರೂ ಕಾಲೇ ಎಳ್ದಿರೋದು, ನೀ ಅದೇನು ಮಾಡ್ತೀಯಾ, ಇದೇನು ಮಾಡ್ತೀಯಾ, ನಿಂಗೆ ಬೇರೆ ಕೆಲಸ ಇಲ್ವಾ, ಹಾಗೆ ಹಿಂಗೆ ಅಂತ. ಅಟ್ಲೀಸ್ಟ್ ನಮ್ಮಂಥವ್ರಿಗೆ ನಾವೇನಾದ್ರೂ ಒಂದು ಕೊಡಬೇಕಲ್ಲ, ಆ ಒಂದು ಉದ್ದೇಶದಿಂದ ನಾನು ಪ್ರತಿಯೊಬ್ಬರಿಗೆ ಇವಾಗ ಕಾಂಟೆಂಟ್ ಕ್ರಿಯೇಟ್ ಮಾಡ್ತೀನಿ. ಇಲ್ಲ ನನಗೆ ಈ ಥರ ಇಷ್ಟ ಇದೆ ಅಂತ ಹೇಳೋರಿಗೆ ನಾನು ಇದೇ ರೀತಿ ಮೋಟಿವೇಶನ್ ಥರ ಒಂದು ಕೊಟ್ಟು ಹೋಗ್ತೀನಿ. ಅದು ಅವರನ್ನು ಫಾಲೋ ಮಾಡ್ತಾರಾ ಇಲ್ವಾ ಬಿಟ್ಟಿರೋ ವಿಚಾರ. ಬಟ್ ನಾವಂತೂ ಯಾರಾದರೂ ಏನಾದರೂ ಒಂದು ಕೆಲಸ ಮಾಡ್ತಾರಾ, ಇಲ್ಲ ಏನೋ ಒಂದು ಮಾಡಲಿಕ್ಕೆ ಹೊರಟಿದ್ದಾರೆ ಅಂತ ಇರುವಾಗ ಅವರಿಗೆ ಡಿಮೋಟಿವೇಟ್ ಮಾಡಲಿಕ್ಕೆ ಹೋಗಬಾರ್ದು. ಯಾವತ್ತು ಪ್ರೋತ್ಸಾಹ ಕೊಡಬೇಕು. ಅಟ್ಲೀಸ್ಟ್ ಮಾಡಿದರೆ ಸರ್ವೈವ್ ಆಗ್ತಾರಲ್ವಾ. ಇಲ್ಲ ಮಾಡಿಲ್ಲ ಅಂದರೆ ಬಿಟ್ಬಿಡ್ತಾರೆ ಮಿಡ್ಲಲ್ಲಿ, ಅದು ಬೇರೆ ವಿಚಾರ. ಏನೋ ಒಂದು ಆಸೆ ಇದೆ ಅಂತ ಹೇಳಿದರೆ ಅದು ಮಾಡ್ತಾ ಮುಂದೆ ಹೋಗ್ತಾರೆ. ಅದಕ್ಕೆ ಬೇಕಾದ ಪ್ರೋತ್ಸಾಹ ನೋಡಿ ಇವರು ಹಂಗೆ ಹೆಂಗೆ ಅಂದ್ಬಿಟ್ಟು ಮಾಡೋದಲ್ಲ. ಚೆನ್ನಾಗಿರುತ್ತೆ. ಬಾಯ್ 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 बाय बाय। सेफ्टी क्या होता है? सेफ्टी किसके लिए क्या होता? सेफ्टी पिन कल दे देगा वो भी पैसा। कल देगा? कितना बाकी है? क्या फंक्शन है? क्या हो गया? पापा को जो बोला है कि दूसरा का बर्थडे इसलिए पापा देखने के लिए गया है। किसका बर्थडे? आंटी का लड़की का बर्थडे है। मैं बोला पापा का तुम्हारा दोस्त का लड़की का बर्थडे है। जो बोल गया है। हाँ नहीं आ जाने देता है बर्थडे में, इसलिए झूठ नहीं। कितना बजे केक कटिंग? ಇವ್ರು ಗೊತ್ತಲ್ಲ ನಮ್ಮ ಬಿಹಾರಿ ಕಸ್ಟಮರ್ಸ್ಗಳು. ಈ ಹುಡುಗಿರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಇವ್ರ ಮನೆಯಲ್ಲಿ ಸುಳ್ಳು ಬಿಟ್ಟು ಬರ್ತ್ಡೇಗೆ ಹೊರಡ್ತಾ ಇದ್ದಾರಂತೆ. ಗಿಫ್ಟ್ ಪ್ಯಾಕ್ ಮಾಡಲಿಕ್ಕೆ ಬಂದಿದ್ದಾರೆ. ಸೊ ಇವ್ರ ತಂದೆಗೆ ಇವರು ಸುಳ್ಳು ಹೇಳ್ತಾರೆ, ನಿಮ್ಮ ಫ್ರೆಂಡಿನ ಮಗಳ ಬರ್ತಾರೆ ಅಂತ. ಅದನ್ನು ನಂಬಿದ್ದು ತಂದೆ ಇವರನ್ನು ಬಿಟ್ಟಿದ್ದಾರೆ. ಬಟ್ ಹಿಂದೆ ಬಂದಿದ್ದಾರಂತೆ, ಎಲ್ಲಿಗೆ ಹೋಗ್ತಾ ಇದ್ದಾರೆ ಮಕ್ಕಳು ಅಂತ ನೋಡೋಕ್ಕೆ. ಇದು ಆ್ಯಕ್ಚುಲಿ ಫ್ರೆಂಡ್ದು ಬರ್ತ್ಡೇ ಅಲ್ಲ, ಅವ್ರ ತಾಯಿದು ಫ್ರೆಂಡ್ದು ಏನೋ ಬರ್ತಾರೆ ನೋಡಿ. ಈ ಮಕ್ಕಳು ಕೂಡ ಅಲ್ಲಿಗೇನೋ ಹೋಗ್ತಾ ಇರೋರು. ಸೊ ಈ ಏರಿಯಾದಲ್ಲಿ ಒಂದು ಕಡೆ ಬರ್ತ್ಡೇ ಇದ್ದರೆ ನಮಗೇನು ಲಾಭ ಅಂತ ಹೇಳಿದರೆ, ಒಂದು ಗಿಫ್ಟ್ ಹೋಗುತ್ತೆ, ಇಲ್ಲಾಂದರೆ ಗಿಫ್ಟ್ ಪ್ಯಾಕಿಂಗ್ ಬರುತ್ತೆ. ಇನ್ನು 3-4 ಪಾರ್ಟಿ ಬಂದಿದೆ, ಎಲ್ಲರೂ ಅಲ್ಲಿಗೆ ಹೋಗೋರು. ಸೊ ಹಿಂದಿಯವರು ಒಂದು ಮನೆಯಲ್ಲಿ ಬರ್ತ್ಡೇ ಇದೆ ಅಂತ ಹೇಳಿದರೆ ಆಲ್ಮೋಸ್ಟ್ ಇಲ್ಲೆಲ್ಲ ಅವರು ಈ ಅಪಾರ್ಟ್ಮೆಂಟಿಗೆ ಕೆಲಸಕ್ಕೆ ಅದಕ್ಕೆ ಇದಕ್ಕೆಲ್ಲ ಹೋಗ್ತಾ ಇರ್ತಾರಲ್ಲ, ಎಲ್ಲರೂ ಒಬ್ರಿಗೊಬ್ರು ಫ್ರೆಂಡ್ ಆಗಿರ್ತಾರೆ. ಒಬ್ಬರನ್ನ ಒಂದು ಕಡೆಯಲ್ಲಿ ಬರ್ತಾರೆ ಅಂತ ಹೇಳಿದರೆ ಎಲ್ಲರನ್ನ ಇನ್ವೈಟ್ ಮಾಡ್ತಾರೆ. ಬರ್ತಾರೆ, ಹೋಗ್ತಾರೆ, ಜೊತೆಗೆ ಗಿಫ್ಟ್ ಪ್ಯಾಕಿಂಗ್ ಇದು. ಸೊ ನಮಗೆ ಲಾಭ ಅದೇ, ಗಿಫ್ಟ್ ಮಾಡ್ತಾ ಹೋಗ್ತಾರೆ. ಸೊ ಈ ಹುಡುಗರು ಗಿಫ್ಟ್ ಪ್ಯಾಕ್ ಮಾಡಲಿಕ್ಕೆ ಬಂದಿರೋದು. ಬಟ್ ಇವ್ರದ್ದೆಂಥ ಪ್ರಾಬ್ಲಮ್ ಅಂತ ಹೇಳಿದರೆ, ಹುಡುಗರು ಬಂದರೆ ಅವರ ಗಿಫ್ಟ್ ಪ್ಯಾಕ್ ಮೇಲೆ ನಾವು ಲೇಬಲ್ ಏನು ಅಂಟಿಸ್ತೀವಲ್ಲ, ಸೊ ಅದರ ಮೇಲೆ ಹೆಸರು ಬರೆಯೋಕ್ಕೆ ಹಿಂದೆ ಮುಂದೆ ನೋಡೋದು, ನೀವು ಬರೀರಿ ಅಂತ. ನಾನು ಬಹುತೇಕ ದೊಡ್ಡವರೆಲ್ಲ ಬಂದರೆ ನೀವು ಬರೀರಿ, ನನ್ನ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ ಅಂತಂದರೆ ಬರೆದು ಕೊಡ್ತೀನಿ. ಬಟ್ ಮಕ್ಕಳು ಬಂದರೆ ನಾನು ಅವ್ರ ಕೈಯಲ್ಲೇ ಬರೆಸೋದು. ಯಾಕೆಂತ ಹೇಳಿದರೆ ಅವ್ರಿಗೊಂದು ಭಯ ಇರುತ್ತೆ, ನಾನು ಬರೆದ್ರೆ ಆಗುತ್ತಾ ಆಗಲ್ವಾ, ನಂಗೆ ಬರೆಯೋಕ್ಕೆ ಬರುತ್ತಾ ಇಲ್ವಾ ಅಂತಲ್ಲ. ಸೊ ಆ ಫಿಯರ್ ಹೋಗಬೇಕಲ್ಲ, ಅದಕ್ಕೋಸ್ಕರ ನಾನು ಅವ್ರ ಕೈಯಲ್ಲೇ ಬರೆಸ್ತೀನಿ. ಈ ಹುಡುಗರು ಅಷ್ಟೇ, ನನ್ನ ಹತ್ರ ಹೆಸ್ರು ಬರೀರಿ ಅಂತ ಅವರೇ ಹೇಳ್ಕೊಟ್ರ. ಸೊ ಅವರಿಗೆ ನಾನು ಅವ್ರ ಕೈಯಲ್ಲಿ ಮಾರ್ಕರ್ ಪೆನ್ ಕೊಟ್ಟು, ನಿನ್ಗೆ ಹೆಂಗೆ ಬರುತ್ತೆ ಹಂಗೆ ಬರಿ ಅಂದೆ. ನಿನ್ನ ಹ್ಯಾಂಡ್ ರೈಟಿಂಗ್ ಎಷ್ಟು ಚೆನ್ನಾಗಿದೆ ನೋಡೋಣ, ಇವಾಗ ಬರೆದ್ರೆ ನಿಂಗೆ ಅಭ್ಯಾಸ ಆಗುತ್ತೆ ಅಂತ. ಸೊ ದೊಡ್ಡವನು ಬರೆಯೋಕ್ಕೆ ಹಿಂದೆ ಮುಂದೆ ನೋಡ್ದ. ಆದರೆ ಚಿಕ್ಕವನು ಏನು ಮಾಡ್ದ ಅಂತ ಹೇಳಿದರೆ, ಇಲ್ಲ ನಾನೇ ಬರಿತೀನಿ ಅಂತ ಹೇಳ್ಬಿಟ್ಟು ಮಾರ್ಕರ್ ಪೆನ್ ತಗೊಂಡು ಬರ್ದ. ಕೆಲವೊಂದು ಸಲ ನಮಗಿರುವ ಭಯನೇ ಇರುತ್ತಲ್ಲ, ಸೊ ಅದೇ ನಮ್ಮನ್ನು ಮುಂದೆ ಹೋಗೋಕ್ಕೆ ಬಿಡಲ್ಲ. ಸೊ ಆ ಮಕ್ಕಳಿಗೆ ಗಿಫ್ಟ್ ಪ್ಯಾಕ್ ಮಾಡಿ ಎಲ್ಲ ಕೊಟ್ಟ ನಂತರ ಇವ್ರು ಬಂದರು. ಇವ್ರು ನಮ್ಮ ನೇಪಾಳಿ ಕಸ್ಟಮರ್ಸು. ನಾನು ಅಂಗಡಿ ಮಾಡುವಾಗ ಇವರೆಲ್ಲ ಚಿಕ್ಕ ಮಕ್ಕಳು, 7ನೇ ಕ್ಲಾಸು 8ನೇ ಕ್ಲಾಸ್ ಆ ರೀತಿ, ಇವಾಗೆಲ್ಲ PUC ಆ ರೀತಿ ಓದ್ತಾ ಇದ್ದಾರೆ. ಸೊ ದೊಡ್ಡವರಾಗಿದ್ದಾರೆ. ಸೊ ಅವ್ರಿಗೂ ಗಿಫ್ಟ್ ಬೇಕು. ಅವರಿಗೆ ರಾಧಾಕೃಷ್ಣದ್ದು ಒಂದು ಫ್ರೇಮ್ ತೋರಿಸಿದೆ. ಸೊ ಇಷ್ಟ ಆಯಿತು. ಒಂದು ಗಿಫ್ಟ್ ತೊಗೊಳಕ್ಕೆ ಬಂದಿರೋದು, ಅವರಿಗೆ ಈ ಫ್ರೇಮ್ ಇಷ್ಟ ಆಯಿತು ಅಂತ 2 ತೊಗೊಂಡ್ರು. ಇನ್ನೊಂದು ಗಣೇಶ್ಜಿ ಇದ್ದು. ಸೊ ಇವಳಿಗೆ ಹೇಳ್ದೆ ನಾನು, ಇವಳ ಹೆಸರು ದಿಯಾ ಅಂತ, ಬ್ಲಾಗ್ ಮಾಡ್ತಾಯಿದ್ದೀನಿ, ಫೋಸ್ ಕೊಡ್ತೀಯ ಅಂತ ಹೇಳಿದ್ದಕ್ಕೆ ಈ ರೀತಿ ಫೋಸ್ ಕೊಡ್ತಾ ಇದ್ದಾಳೆ. ಸೊ ಹಾಗೆ ಅವರಿಗೆ ಗಿಫ್ಟ್ ಪ್ಯಾಕ್ ಎಲ್ಲ ಮಾಡಿಕೊಟ್ಟು ಇವತ್ತಿನ ಬ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.